ಅವರು ಈ ಕ್ಷೇತ್ರದ ಶಾಸಕರಾಗಿ ನೀರು ಕೇಳಂಗಿಲ್ಲ, ಮೂಲಭೂತ ಸೌಕರ್ಯಗಳು ಕೇಳಂಗಿಲ್ಲ, ಅಥವಾ ಇನ್ನೇನಾದ್ರೂ ಅವರ ಅನುದಾನದಲ್ಲಿ ಅನುಕೂಲ ಮಾಡಿಕೊಡಿ ಅಂತ ಕೇಳಿದ್ರೆ ಅವ್ರಿಗೆ ಪಿತ್ತ ಮೆತ್ತಿಗೆ ಇರುತ್ತೆ. ಈ ಕ್ಷೇತ್ರದಲ್ಲಿ ನಾನು ಚುನಾಯಿತರಾಗಿದ್ದೀನಿ, ಜನಸಾಮಾನ್ಯರು ನನ್ನನ್ನು ಪ್ರಶ್ನೆ ಮಾಡ್ಬೋದು ಅನ್ನೋ ಒಂದು ಸಾಮಾನ್ಯ ಅರಿವು ಅವ್ರಿಗೆ ಇಲ್ಲದೆ ಇರೋದೇ ದುರಂತ. ಏನಾಗಿದೆ, ಮಾನ್ಯ ಗಣೇಶ್ ಪ್ರಸಾದ್ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದಾರೋ ಅಥವಾ ಸರ್ವಾಧಿಕಾರಿ ವ್ಯವಸ್ಥೆಯಲ್ಲಿದ್ದಾರೋ ಅನ್ನೋದನ್ನ ಅವರೇ ಸ್ಪಷ್ಟಪಡಿಸಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ಮೇಲೆ ಜನಸಾಮಾನ್ಯರು ಮತ್ತೆ ಮತ ಕೊಟ್ಟಂತ ಮತದಾನ ಪ್ರಭುಗಳು ಪ್ರಶ್ನೆ ಮಾಡ್ತಾರೆ, ಕೇಳ್ತಾರೆ, ಮತ್ತೆ ಅವ್ರಿಗೆ ಅನುಕೂಲ ಆಗಂತನ್ನೆಲ್ಲ ವಿಚಾರಗಳನ್ನ ಚುನಾಯಿತ ಪ್ರತಿನಿಧಿ ಆದ್ಮೇಲೆ ಅವ್ರನ್ನ ಬಗ್ಗೆ ಮಾತಾಡ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತಿದೆ, ರೈತರು ಕೂಡ ನೀರು ಬಿಡಿ ಅಂತ ಕೇಳಂಗಿಲ್ಲ, ಮತ್ತೆ ನಮ್ಮ ಕಾರ್ಯಕರ್ತರು ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಮೂಲಭೂತ ಸೌಕರ್ಯ ಅಂತ ಫೇಸ್ಬುಕ್ ಅಲ್ಲಿ ಏನಾದ್ರು ಹಾಕಿದ್ರೆ ಅವ್ರನ್ನ ಟಾರ್ಗೆಟ್ ಮಾಡಿ ಪೊಲೀಸ್ ಅವ್ರಗಳನ್ನ ದುರ್ಬಳಕೆ ಮಾಡ್ಕೊಳ್ಳೋದು ತಮ್ಮೆಲ್ಲರಿಗೂ ಕೂಡ ತಿಳಿದಂತ ವಿಚಾರ. ಯಾಕೆಂತಂದ್ರೆ ಇಡೀ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಶಿವಪುರ ಮಂಜು ಏನಿದ್ದಾರೆ ಅವ್ರೊಬ್ಬರೇನ ಒತ್ತುವರಿ ಮಾಡ್ಕೊಂಡಿರೋದು. ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲರೂ ರೈತರು ಅಷ್ಟ ಇಷ್ಟ ಅವ್ರಿಗೆ ಒತ್ತುವರಿ ಆಗಂತದನ್ನ ಒತ್ತುವರಿ ಮಾಡ್ಕೊಂಡು ನಮ್ಗೆ ಖಾತೆ ಮಾಡ್ಕೊಡಿ ಅನ್ನೋದನ್ನು ಕೂಡ ಕೊಟ್ಟಿರ್ತಾರೆ. ಅದು ಮಾಡೋದು ಬಿಡೋದು ನೆಕ್ಸ್ಟ್. ಈಗ ನಿಮ್ಮ ಕುಟುಂಬದವ್ರ ಮೇಲೂ ಕೂಡ ಹಲವಾರು ಆರೋಪಗಳಿದೆ. ಉದಾಹರಣೆ, ಗಂಗಾಬಾರ್ ಬಗ್ಗೆ ಒತ್ತುವರಿ ಆಗಿದೆ ಅಂತ ಒಂದು ಕೂಗಿದೆ, ಮತ್ತೆ ತಲಚೇರಿ ಏನು ಕಾಂಪ್ಲೆಕ್ಸ್ ಇದೆ ಅದು ಕೂಡ ಒತ್ತುವರಿ ಆಗಿದೆ ಅನ್ನೋದು ಒಂದು ಕೂಗಿದೆ. ಇದ್ರ ಬಗ್ಗೆ ನೀವು ಕ್ರಮ ವಹಿಸಿ. ನಿಮ್ಮ ಕುಟುಂಬದ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋ ಕೂಗಿದೆಯಲ್ಲ, ಇಲ್ಲಿಂದನೇ ಪ್ರಾರಂಭ ಮಾಡಿ ಒತ್ತುವರಿ ತೆರವುಗೊಳಿಸೋದನ್ನ. ಪಾಪ ಅಮಾಯಕರನ್ನ ನೀವು ಟಾರ್ಗೆಟ್ ಮಾಡ್ಕೊಂಡು ಅವ್ರಗಳ ಮೇಲೆ ಕೇಸ್ ಹಾಕ್ಸೋದು, ಮತ್ತೆ ಈ ತಾಲೂಕು ಆಡಳಿತ ಕೂಡ ಶಾಸಕರು ಹೇಳ್ದಂಗೆ ಕೇಳೋದು, ಮತ್ತೆ ಪೊಲೀಸ್ ಇಲಾಖೆಯವರು ಕೂಡ ಶಾಸಕರು ಏನ್ ಹೇಳ್ತಾರೆ ಹೇಳಿದ ತಕ್ಷಣ ಎಲ್ಲ ಆಕ್ಷನ್. ನೋಡಿ, ಒಬ್ಬ ಪೊಲೀಸ್ ಮಂಜುನ ಹಿಡಿಯಕ್ಕೆ 20 ಜನ ಹೋಗ್ತಾರೆ ಅಂದ್ರೆ ಅಂತ ಅಪರಾಧ ಏನ್ ಮಾಡಿದ್ದಾರೆ ಅದನ್ನ ಪೊಲೀಸ್ ಇಲಾಖೆ ಕೂಡ ಸ್ಪಷ್ಟಪಡಿಸ್ಬೇಕಲ್ಲ. ಈಗ ಏನಾದ್ರು ಅವಹೇಳನ ಮಾಡಿದ್ರೆ ಅದನ್ನ ನಾವು ಕೂಡ ಸಹಿಸಲ್ಲ, ನಾವು ಕೂಡ ನಮ್ಮ ಕಾರ್ಯಕರ್ತರಿಗೆ ಬುದ್ಧಿ ಹೇಳುವಂತ ಕೆಲಸಗಳು ಮಾಡ್ತೀವಿ. ಆದ್ರೆ ನೀರು ಕೊಡಿ, ಆ ಕೆರೆಗಳು ತುಂಬಿಸಿ ಅಷ್ಟೇ ಪೋಸ್ಟ್ ಮಾಡಿದ್ರೆ ನೀವು ಟಾರ್ಗೆಟ್ ಮಾಡ್ತೀರಾ ಅಂತಂದ್ರೆ ಇದು ಎಷ್ಟು ಸರಿ? ಜೊತೆಗೆ ನೋಡಿ, ಇಲ್ಲೇ ಪುರಸಭೆಯವರು ಕೂಡ ಕೊಟ್ಟಿದ್ದಾರೆ ತಲಚೇರಿ ಇದಕ್ಕೆ. ಇವರು ಆ ತಲಚೇರಿ ಅಪಾರ್ಟ್ಮೆಂಟ್ಗೆ ಲೈಸೆನ್ಸ್ ತಗೊಂಡಿರೋದು ಮನೆ ಕಟ್ಟಡಕ್ಕೆ, ಇವರು ವಾಣಿಜ್ಯ ಉದ್ಯಮಕ್ಕೆ ಈಗ ಬಳಸ್ಕೊಂಡಿದ್ದಾರೆ. ಈಗ ನಮಗೆ ಗೊತ್ತಿರಾಗೆ ಯಾವ್ದಕ್ಕೆ ತಗೊಂಡಿದ್ದಾರೆ ಅಂತ, ಇದು ಮನೆ ವಸತಿ ನಿರ್ಮಾಣಕ್ಕೆ ತಗೊಂಡಿದ್ದಾರೆ. ವಸತಿ ನಿರ್ಮಾಣಕ್ಕೆ ಮಾಡ್ಕೊಂಡು ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ. ಯಾವ್ದಕ್ಕಿದೆ ಇವತ್ತು? ವಾಣಿಜ್ಯ ಕಟ್ಟಡ. ಅದು ಜೊತೆಗೆ ಇದು ಇಂಥವನ್ನೆಲ್ಲ ನೋಡಿ, ಪ್ಲಾನ್ ಅವರು ಆ ಬಿಲ್ಡಿಂಗ್ ಕಟ್ಬೇಕಾದ್ರೆ ಪ್ಲಾನ್ ಇದು ಹೆಚ್ಚು ಕಡಿಮೆ ಇದು ಮನೆ ನಿಮ್ಗೆ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಆಗಿದೆ. ನೀವು ನಿಮ್ಮಿಂದಲೇ ಸ್ವಚ್ಛ ಮಾಡಕ್ಕೆ ಪ್ರಾರಂಭಿಸಿ ಕ್ಷೇತ್ರದಲ್ಲಿ. ಯಾಕೆ ಅಂತಂದ್ರೆ ಶುದ್ಧವಾಗ್ಲಿ, ನಿಮಗೂ ಕೂಡ ನಾವು ಕೂಡ ಸಾಥ್ ಕೊಡ್ತೀವಿ. ಯಾಕೆ ಅಂತಂದ್ರೆ ಒತ್ತುವರಿದಾರರ ವಿರುದ್ಧ ನೀವು ಸಮರ ಸಾರಬೇಕಾದ್ರೆ ಶಿವಪುರ ಮಂಜುನೊಬ್ಬನ್ನೇ ನೀವು ಟಾರ್ಗೆಟ್ ಮಾಡ್ಕೊಂಡು ಮಾಡೋದಲ್ಲ. ಜೊತೆಗೆ ಏನಾಗ್ಬಿಟ್ಟಿದೆ, ನಮ್ಮ ಕ್ಷೇತ್ರದಲ್ಲಿ ಇವತ್ತು ದಲಿತರನ್ನ ನೀವು ಬಳಸ್ಕೊಂಡು ಎಲ್ಲೋ ಒಂದ್ ಕಡೆ ಹೇಳಿದಿರಿ, ಯಾರ್ಯಾರು ಎದ್ದಾಡ್ತಾರೆ ಅವ್ರಿಗೆ ಅಟ್ರಾಸಿಟಿ ಹಾಕಿ ಅವ್ರನ್ನ ಮಟ್ಟ ಹಾಕ್ಬೇಕು ಅಂತ. ನಮ್ಮ ಗುಂಡ್ಲುಪೇಟೆ ಕ್ಷೇತ್ರ ಇವತ್ತು ಎಲ್ಲಾ ಸಮುದಾಯ ಭಾರಿ ಸಾಮರಸ್ಯದಿಂದ ಇವತ್ತು ಜೀವನ ಮಾಡ್ಕೊಂಡು ಅಣ್ಣ ತಮ್ಮಂದಿರ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಇವತ್ತು ಅದು ತಮ್ಮ ವೈಯಕ್ತಿಕ ಬದುಕು ಇರ್ಬೋದು, ರಾಜಕಾರಣ ಇರ್ಬೋದು, ಎಲ್ಲ ನಗ್ನಗ್ತಾ ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ. ಆದ್ರೆ ನೀವು ಈ ಕ್ಷೇತ್ರದ ಪ್ರತಿನಿಧಿ ಆದ್ಮೇಲೆ ನಿಮ್ ಬಾಯಲ್ಲಿ ಇಂಥ ಮಾತುಗಳು ಬರ್ತಾ ಇದೆ ಅಂತಂದ್ರೆ ನಿಜಲು ಇದು ಒಂಥರ ನೆನ್ಸ್ಕೊಳಕ್ಕೆ ಆಗದಂತ ವಿಚಾರ ಇದು. ಯಾಕೆ ಅಂತಂದ್ರೆ ಇವತ್ತು ಮೇಲ್ವರ್ಗದವ್ರ ಮೇಲೆ ನೀವು ನಮ್ಮ ಸಮುದಾಯದವ್ರನ್ನ ಬಳಸಿ ಅಟ್ರಾಸಿಟಿ ಹಾಕಿದ್ರೆ ಅಮಾಯಕರು ಬಲಿ ಆಗ್ಬಿಡ್ತಾರೆ. ಅದು ನಮ್ಮವ್ರು ಇರ್ಬೋದು, ಮೇಲ್ವರ್ಗದವ್ರು ಇರ್ಬೋದು. ಅಂತ ಕೆಲಸಕ್ಕೆ ದಯಮಾಡಿ ಒಬ್ಬ ಈ ಕ್ಷೇತ್ರದ ಚುನಾಯಿತ ಪ್ರತಿನಿಧಿಯಾಗಿ ತಾವು ಮುಂದಾಗಬಾರದು. ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ. ನೀವು ರಾಜಕಾರಣವಾಗಿ ನೀವು ಟೀಕೆಗಳನ್ನ ಎದುರಿಸಕ್ಕೆ ಆಗದೆ ಇದ್ರೆ ದಯಮಾಡಿ ನೀವು ರಾಜೀನಾಮೆ ಕೊಟ್ಬಿಟ್ಟು ಹೋಗಿ.
ಯಾಕೆ ಅಂತಂದ್ರೆ ನಿಮಗೆ ರಾಜಕೀಯ ಟೀಕೆಗಳನ್ನ ಈಗ ಉದಾಹರಣೆ ಸಿದ್ದರಾಮಯ್ಯನವರು ಟೀಕೆ ಮಾಡ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರು ಟೀಕೆ ಮಾಡ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರು ಟೀಕೆ ಮಾಡ್ತಾ ಇದ್ದಾರೆ. ಅವರೆಲ್ಲ ರಾಜಕಾರಣದಲ್ಲಿಲ್ವಾ? ಅವರು ನಿಮ್ ರೀತಿ ಕೇಸ್ ಹಾಕ್ಸೋದಾದ್ರೆ ಲಕ್ಷಾಂತರ ಜನದ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ಸ್ಬೋದು. ಈ ಫೇಸ್ಬುಕ್ ಗಳನ್ನ ತೆಗೆದ ತಕ್ಷಣ ಈ ಮೋದಿ ಅವ್ರನ್ನು ಬೈದಿರೋರು ಇದ್ದಾರೆ, ಸಿದ್ದರಾಮಯ್ಯನವರು ಬೈದಿರೋರು ಇದ್ದಾರೆ, ಕುಮಾರಸ್ವಾಮಿ ಅವರು ಬೈದಿರೋರು ಇದ್ದಾರೆ. ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಕೇಸ್ ಹಾಕ್ಸ್ಬೇಕು ಅಂದ್ರೆ ಎಷ್ಟು ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ಸ್ಬೋದು. ಅದನ್ನ ಸ್ವಲ್ಪ ನೀವು ಯೋಚನೆ ಮಾಡಬೇಕು. ಯಾಕೆ ಅಂತಂದ್ರೆ ಇವತ್ತು ಕ್ಷೇತ್ರದಲ್ಲಿ ನೀವು ಅಭಿವೃದ್ಧಿ ಕಾರ್ಯಗಳಿಗೆ ಮುಂದಾಗಿ. ಇವತ್ತು ನಾನೊಂದಷ್ಟು ಈಗ ಬರಬೇಕಾದ್ರೆ ಒಂದಷ್ಟು ರಸ್ತೆಗಳನ್ನ ತಗೊಂಡ್ ಬಂದೆ, ಫೋಟೋಗಳನ್ನ ಬರ್ಬೇಕಾದ್ರೆ ಈ ನೋಡಿ ವೀರಪುರ ರಸ್ತೆ ಇದೆಯಲ್ಲ, ಅಲ್ಲಿ ಯಾವ್ದಾದ್ರು ರೋಡ್ ರಸ್ತೆಯಲ್ಲಿ ವಾಹನಗಳು ಓಡಾಡಕ್ಕಾಗತ್ತಾ? ಇಂಥವ್ರ ಬಗ್ಗೆ ಗಮನ ಕೊಡಿ. ಮತ್ತೆ ನನಗ್ ಗೊತ್ತಿರೋ ಹಾಗೆ ಹೆಚ್ಚು ಕಡಿಮೆ ನಮ್ಮ ಅರವ ಹೋಗ್ಲಿ ನೀವು ರಸ್ತೆಗಳನ್ನ ಇಡೀ ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ರಸ್ತೆಗಳಿಗೆ ಅನುದಾನ ಹಾಕಿರೋ ಒಂಥರ ಈ ಪ್ಯಾಚ್ ಒಂದ್ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಒಂದೂರಿಂದ ಒಂದೂರಿಗೆ ನೀವು ರಸ್ತೆನ ಅಭಿವೃದ್ಧಿ ಮಾಡೋದನ್ನ ನಾವು ಉದಾಹರಣೆ ನೋಡೇ ಇಲ್ಲಪ್ಪ. ಜೊತೆಗೆ ಏನಾಗಿದೆ, ನಾವು ಫೇಸ್ಬುಕ್ ಅಲ್ಲಿ ಬರದ ತಕ್ಷಣ ಅವ್ರಿಗೆ ತಕ್ಷಣಕ್ಕೆ ನೀವು ಪೊಲೀಸ್ನವ್ರಿಗೆ ಹೇಳಿ ಅವ್ರನ್ನ ಹಿಡಿಯಕ್ಕೆ ಹೇಳೋಂಥದ್ದು ಎಸ್ ಸರಿ. ಆದ್ರೆ ಏನಂತ ಮಹಾ ಅಪರಾಧಗಳು ಮಾಡ್ತಾ ಇದಾರೆ. ನಾನು ಅದನ್ನೇ ಒತ್ತಿ ಹೇಳ್ತೀನಿ, ಅಭಿವೃದ್ಧಿ ಕಾರ್ಯಗಳಿಗೆ ನೀವು ಮುಂದಾಗಿ. ಜನನೇ ನಿಮ್ಮನ್ನ ಮೆಚ್ಚುಗೆ ತರ ಕೊಂಡಾಡ್ತಾರೆ. ನೀವು ಈ ಕ್ಷೇತ್ರದಲ್ಲಿ ದ್ವೇಷ ಸಾಧಿಸ ಅಂತದನ್ನ ಸೃಷ್ಟಿ ಮಾಡ್ಬಿಟ್ರೆ ನಾಳೆ ದಿನ ಈ ಕ್ಷೇತ್ರದ ಜನ ನೆಮ್ಮದಿಯಾಗಿರಕ್ಕಾಗತ್ತ ಅನ್ನೋದು ನಮ್ಮ ಪ್ರಶ್ನೆ. ಈಗ ನಾಗರತ್ನಮ್ಮವ್ರು ಶಿವರುದ್ರಪ್ಪ ಅವರಿದ್ರು ಅಷ್ಟೇ, ಯಾಕೆ ನಿಮ್ ತಂದೆಯವರಿದ್ರು. ಅವರು ಈ ರೀತಿ ನಿಮ್ ರೀತಿನೇ ಇದ್ ಮಾಡ್ಬಿಟ್ಟಿದ್ರೆ 3 ಟರ್ಮು 2 ಟರ್ಮು ಅವ್ರು MLA ಇರಕ್ಕಾಗ್ತೈತ? ಫೇಸ್ಬುಕ್ ಅಲ್ಲಿ ಹಾಕಿದ ತಕ್ಷಣ ಬೇಗ ನಿಮ್ಗೆ ಪಿತ್ತ ನೆತ್ತಿಗೆ ಇರುತ್ತಲ್ಲ, ದಯವಿಟ್ಟು ಕಡಿಮೆ ಮಾಡ್ಕೊಳ್ಳಿ ಅದನ್ನ. ಜೊತೆಗೆ ನಾವು ಇಷ್ಟೇ ಹೇಳೋದು, ಏನ ಶಿವಪುರ ಮಂಜದ್ದು 18 ಗುಂಟೆ ಏನೋ ಇರ್ಬೇಕು, ಒತ್ತುವರಿನ ತೆರವುಗೊಳಿಸಿ. ಆದ್ರೆ ಅವ್ನೊಬ್ಬಂದೇ ಯಾಕೆ? ಇಡೀ ಕ್ಷೇತ್ರದಲ್ಲಿ ಎಲ್ಲಾರನ್ನೂ ಮಾಡಿಸಿ ಮತ್ತೆ ನೋಡೋಣ. ಸಾಗುವಳಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಸಾಗುವಳಿದಾರರಿಗೆ ನೀವು ಅವ್ರಿಗೆ ಸಕ್ರಮ ಮಾಡಕ್ಕೆ ತಮ್ಮದೇ ಬಗಾರಕ್ಕೂ ಕಮಿಟಿ ಇದೆ, ಅಲ್ಲೂ ಕೂಡ ಅರ್ಜಿ ಸಲ್ಲಿಸಿದ್ದಾರೆ. ಆದ್ರೆ ಅದನ್ನ ಯಾಕೆ ನೀವು ಸೈಡ್ಗೆ ಇಡ್ತಾ ಇದ್ದೀರಿ? 5,000 ಅರ್ಜಿ ಇದೆ, ಅವ್ರದ್ದೆಲ್ಲ ತೆರವುಗೊಳಿಸ್ತೀರ ನೀವು. ಜೊತೆಗೆ ಏನಾಗಿದೆ, ಇವರು ದಲಿತರನ್ನ ಬೇರೆ ರೀತಿ ದುರ್ಬಳಕೆ ಮಾಡ್ಕೊಳ್ಳೋದು ನಿಲ್ಸ್ಬೇಕು. ಯಾಕೆ ಅಂತಂದ್ರೆ, ಇಲ್ಲ ಅಂತಂದ್ರೆ ದಲಿತರಿಗೆ ನೀವು ಏನ್ ಮಾಡಿದಿರಿ ಅನ್ನೋದನ್ನು ಹೇಳ್ಬೇಕು. ಈಗ ವರಯಾಲ ಗೋಪಾಲು ಹೆಚ್ಚು 25 ಗ್ರಾಮಗಳಿಗೆ SCP ಗ್ರಾಂಟ್ಗಳನ್ನ ತಂದು ನೀವೇ ಗುದ್ಲಿ ಪೂಜೆ ಮಾಡಿದ್ರಿ. ನಿಮ್ದೇನ್ ಶ್ರಮ ಇಲ್ಲ ಅದು. ಮತ್ತೆ 133 ಬೋರ್ಗಳನ್ನ, ಗಂಗಾ ಕಲ್ಯಾಣ ಯೋಜನೆಗಳನ್ನ ಇವತ್ತು ಬೋರ್ ಎಲ್ಲ ಹೊರದಾಗಿದೆ, ಇನ್ನೊಂದು 10-12 ಇರಬೇಕು. ನಿಮ್ದೇನ್ ಶ್ರಮ ಇಲ್ಲ. ಮತ್ತೆ ಸಾರಥಿ ಯೋಜನೆಯಡಿ 35 ಕಾರ್ಗಳು ಕೊಡಿಸಿದ್ದಾರೆ, ನಿಮ್ದೇನು ಅದರಲ್ಲಿ ಪಾತ್ರ ಇಲ್ಲ. ಜೊತೆಗೆ 40 ಗ್ರಾಮಗಳಿಗಿಂತ ಹೆಚ್ಚು ಗ್ರಾಮಗಳಿಗೆ ಅಂಬೇಡ್ಕರ್ ಭವನ ಮತ್ತೆ ಬಾಬು ಜಗಜೀವನ್ ರಾಮ್ ಭವನ ಕೊಟ್ಟಿದ್ದಾರೆ. ನೀವೇ ಹೋಗಿ ಗುದ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಅದ್ರ ಶ್ರಮ ಯಾರ್ದು? ಹೊರೆಯಲ್ಲ ಗೋಪಾಲ್ ಅದನ್ನ ಒಂದು ಆಪ್ತ ಕಾರ್ಯದರ್ಶಿಯಾಗಿ ಏನೋ ನಮ್ಮ ಕ್ಷೇತ್ರಕ್ಕೆ ಒಂದಷ್ಟು ನಮ್ಮ ಸಮುದಾಯಕ್ಕೆ ಇರಲಿ ಅಂತ ಕೆಲಸ ಮಾಡಿದ್ದಾರೆ. ಆದ್ರೆ ಅದೇ SCP TSP ಯೋಜನೆಗಳನ್ನ ಒಂದ್ ಕಡೆ SCPನೂ ನೀವು ಒಂದು ಊರುಗಳಿಗೆ SCP ಆ ಬೀಡ್ಗಳಿಗೆ ಬೇರೆ ಕಾಲೋನಿಗಳಿಗೆ ಹಾಕಿ ದುರ್ಬಳಕೆ ಮಾಡ್ಕೊಂಡಿದ್ದೀರಿ. TSP ಯೋಜನೆನೂ ಕೂಡ ಆ ST ಜನಾಂಗಕ್ಕೆ ಹಾಕದೆ ಅದನ್ನು ಕೂಡ ಬೇರೆ ಸಮುದಾಯದವ್ರಿಗೆ ಕೆಲಸ ಮಾಡಿ ಅದನ್ನು ಕೂಡ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಆದ್ರೆ ಇಷ್ಟೆಲ್ಲ ದಲಿತರಿಗೆ ಮಾಡದೆ ದಲಿತರನ್ನ ವೈಯಕ್ತಿಕವಾಗಿ ದುರ್ಬಳಕೆ ಮಾಡ್ಕೊಳ್ಳೋದನ್ನ ನಿಲ್ಲಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕೇಳ್ತೀವಿ. ಯಾಕೆ ಅಂತಂದ್ರೆ ನಿಮ್ಮ ರಾಜಕೀಯ ತೋಳ್ಗೋಸ್ಕರ ಬೇರೆ ಅಮಾಯಕರನ್ನ ಬಲಿಪಶು ಮಾಡೋದ್ ಬಿಡಿ ಅಂತ ಮಾನ್ಯ ಶಾಸಕರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ನೀವು ಚುನಾಯಿತ ಪ್ರತಿನಿಧಿ ಆದ್ಮೇಲೆ ನಮಗೂ ಕೂಡ ಶಾಸಕರೇ ನೀವು, ನಾವು ಕೂಡ ನಿಮ್ಮನ್ನ ಪ್ರಶ್ನೆ ಮಾಡ್ತೀವಿ, ಇಂಥದ್ದಾಗಿಲ್ಲ ಅಂತ ಕೇಳ್ತೀವಿ. ನೀವು ಒಂದು ಗೆಲುವವರೆಗೆ ಮಾತ್ರ ನೀವು ಕಾಂಗ್ರೆಸ್, ಗೆದ್ದ ಮೇಲೆ ಈ ಕ್ಷೇತ್ರದ ಶಾಸಕರಾದ್ಮೇಲೆ ನಾವು ಯಾರು ಪ್ರಶ್ನೆನೇ ಮಾಡಾಗಿಲ್ವಾ? ಇಲ್ಲ, ನೀವು ಹೇಳ್ಬಿಡಿ, ನೀವು ಯಾರು ನನ್ಗೆ ಪ್ರಶ್ನೆ ಮಾಡಾಗಿಲ್ಲ. ಇಲ್ಲ ಅಂತಂದ್ರೆ ಒಂದು ಬ್ಯಾನರ್ ಗೀನರ್ ಹಾಕ್ಸ್ಬಿಡಿ, ಈ ಕಡೆ ಒಂದು ಆ ಕಡೆ ಒಂದು. ಗುಂಡ್ಲುಪೇಟೆ ನುಗ್ತಿದಾಗೆ ಗೊತ್ತಾಗಬೇಕು. ಪ್ರಶ್ನೆ ಮಾಡಿದ್ರೆ ಕೇಸ್ ಗ್ಯಾರಂಟಿ. ಯಾಕೆಂದ್ರೆ ನಿಮ್ದು 5 ಗ್ಯಾರಂಟಿ ಇದೆಯಲ್ಲ, ಅದ್ರ ಜೊತೆಗೆ ಗುಂಡ್ಲುಪೇಟೆ ಕ್ಷೇತ್ರದಲ್ಲೂ ಒಂದು ಗ್ಯಾರಂಟಿ ಆಗ್ಬಿಡ್ಲಿ. ಯಾಕೆ ಅಂತಂದ್ರೆ ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ ಕೇಸ್ ಗ್ಯಾರಂಟಿ. ಯಾಕೆಂದ್ರೆ ಪ್ರತಿಭಟನೆ ಮಾಡಿದವ್ರಿಗೆ ಮೊನ್ನೆ ನೀರ್ ಕೊಡಿ ಪ್ರತಿಭಟನೆ ಮಾಡಿದವ್ರಿಗೆ ಪೊಲೀಸ್ನವ್ರನ್ನ ಬಳಸ್ಕೊಂಡು ಕೇಸ್ ಹಾಕ್ಸಿದ್ದಾರೆ. ಶಿವಪುರ ಮಂಜುನ್ ಮೇಲೂ ಅದೇ ತರ ಕೇಸ್ ಹಾಕಿದ್ದಾರೆ. ಇನ್ನೂ ಬೇರೆ ಬೇರೆ ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ದಾರೆ. ಅದಕ್ಕೆ ಟೋಟಲ್ ಆಗಿ ನೀವು ಒಂದು ಸ್ಲೋಗನ್ ಘೋಷಣೆ ನಿಮ್ಮ ಸರ್ಕಾರದವರು ಘೋಷಣೆ ಮಾಡಿದ್ರಲ್ಲಪ್ಪ ಗ್ಯಾರಂಟಿ ಯೋಜನೆಗಳನ್ನ, ಆ ರೀತಿ ಗುಂಡ್ಲುಪೇಟೆಯಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಮಾಡಿ ಪ್ರಶ್ನೆ ಮಾಡಿದ್ರೆ ಕೇಸ್ ಗ್ಯಾರಂಟಿ ಇಂಥದ್ನ ಮಾಡ್ಬಿಡಿ.
ನಾವು ಪ್ರಶ್ನೆ ಮಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಕೇಸ್ಗೆ ಬಿಡ್ಕೊಂಡು ನಾವು ಮಾತಾಡಕ್ಕೆ ಹೋಗಲ್ಲ. ನೀವೇ ಹೇಳ್ಬಿಡ್ತೀರಲ್ಲ ಮಾನ್ಯ ಶಾಸಕರೇ. ಹಾಗಾಗಿ ನಮಗೆ ನೀವು ಇದನ್ನ ಬದಲಾಯಿಸ್ಕೊಳ್ಬೇಕು. ಮತ್ತೆ ನಾನು ಇದನ್ನೇ ಹೇಳ್ತಾ ಇದ್ದೀನಿ, ಜೊತೆಗೆ 130 ಬೋರ್ಗಳು ಹೊಡೆಯುವಂತ ಸಂದರ್ಭದಲ್ಲಿ ಅದು ಗೋಪಾಲ್ ತಂದಿದ್ದಾನೆ, ಅದನ್ನ ನಿಲ್ಸಿ ಅಂತ ಅಂದ್ಬಿಟ್ಟು ಅಂಬೇಡ್ಕರ್ ನಿಗಮದವ್ರಿಗೆ ಫೋನ್ ಮಾಡಿದ್ದಾರೆ, ನಿಲ್ಸಿ ಅದನ್ನ ಯಾವ್ದೇ ಕಾರಣಕ್ಕೂ ಆಗಬಾರ್ದು ಅಂತ. ಯಾರು ಗೋಪಾಲ್ ಕೊಟ್ಟಿರೋದು ಯಾರಿಗೆ? ಅವರು ದಲಿತರೇ. ಹಾಗಾಗಿ ನೀವು ಶಾಸಕರಾಗಿ ಒಂದು ಬೋರ್ನ ಒಬ್ಬ ದಲಿತರಿಗೆ ಎಕ್ಸ್ಟ್ರಾ ತಂದು ಕೊಟ್ಟಿಲ್ಲ ವಿಶೇಷ ಯೋಜನೆ ಅಡಿ. ಅವರು ಸಾಂಸ್ಥಿಕ ಕೋಟದಲ್ಲಿ ಒಂದಷ್ಟು ಗ್ರಾಮಗಳಿಗೆ SCP TSP ಅನುದಾನದಲ್ಲಿ ರಸ್ತೆ ಚರಂಡಿಗಳು ಮಾಡಿಸ್ತಿದ್ದಾರೆ. ಅದನ್ನು ನಿಮಗೆ ಸಹಿಸ್ಕೊಳಕ್ಕಾಗಿಲ್ಲ. ಜೊತೆಗೆ ನಿಮಗೆ ಕೊಟ್ಟಂತ ಏನು ಮುಖ್ಯಮಂತ್ರಿಗಳಿಂದ ತಂದ್ರಲ್ಲಪ್ಪ ನೀವು ವಿಶೇಷ 50 ಕೋಟಿ ರೂಪಾಯಿಗಳನ್ನ, ಅದನ್ನೇ ಟೆಂಡರೇ ಮಾಡಿಸ್ಲಿಲ್ಲ. ಯಾಕೆ ಟೆಂಡರ್ ಮಾಡಿಸ್ಲಿಲ್ಲ ಅಂತಂದ್ರೆ, ಟೆಂಡರ್ ಮಾಡಿದ್ರೆ SC ST ಅವ್ರಿಗೆ ಕೋಟ ಹೋಗುತ್ತೆ. ಆ ಕಾರಣಕ್ಕೆ ನೀವು ಟೆಂಡರೇ ಮಾಡದೆ ಎಲ್ಲ ನಿಮ್ಮ ನಂಟರು ಎಷ್ಟರು ಅಥವಾ ಹೊರ ಜಿಲ್ಲೆಯವರಿಗೆ ಟೆಂಡರ್ ಗುತ್ತಿಗೆದಾರರು ಕೊಟ್ಟು ಇವತ್ತು ಕಾಮಗಾರಿಗಳನ್ನ ಮಾಡಿಸ್ತಾ ಇದ್ದಾರೆ. ಆಯ್ತು, 50 ಕೋಟಿ ಅನುದಾನನ 2-3 ಬಾರಿ ತಂದಿರ್ಬೇಕು ಇವರು. ಅದರಲ್ಲಿ 50 ಕೋಟಿ ರೂಪಾಯಿ ಅನುದಾನ ತಂದರಲ್ಲಿ ಒಂದು ಪರಿಶಿಷ್ಟ ಜಾತಿ ಬೀದಿಗಳಿಗೆ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಬೀದಿಗಳಿಗೆ ಒಂದು ಕಾಮಗಾರಿ ಹಾಕಿಲ್ಲ. ನಾವು ಸಾಮಾನ್ಯ ಜನರಿಗೆ ಹಾಕ್ಲಿ, ಅದೇ ರೀತಿ ನೀವು ದಲಿತರಿಗೂ ತರಬೇಕಲ್ಲ. ಇವತ್ತು 30 ಗ್ರಾಮಗಳಿಗೆ ಕೊರೆಯಾಲ ಗೋಪಾಲು ಸಮಾಜ ಕಲ್ಯಾಣ ಇಲಾಖೆಯಿಂದ SCP TSP ಯೋಜನೆಯಲ್ಲಿ SCP ಚರಂಡಿ ರಸ್ತೆ ಮಾಡಿಸಿದ್ದಾರೆ. ನೀವು ಎಷ್ಟು ಗ್ರಾಮಕ್ಕೆ ಮಾಡಿಸಿದಿರಿ? ದಲಿತರು ನಿಮ್ಗೆ ಎಷ್ಟು % ಓಟ್ ಕೊಟ್ಟಿದ್ದಾರೆ? 90ರಷ್ಟು ಓಟ್ ಕೊಟ್ಟಿದ್ದಾರೆ. ಆ ಸಮುದಾಯಕ್ಕೆ ಕೊಟ್ಟಿರೋದೇನು? ನೀವು ಅವ್ರನ್ನ ಬಳಸ್ಕೊಂಡು ಮೇಲ್ವರ್ಗದ ಸಮುದಾಯದವ್ರ ಮೇಲೆ ಕೇಸ್ ಹಾಕ್ಸ್ತೀವಿ. ಎಲ್ಲೋ ಹೇಳಿದಾರೆ, ಅವ್ರು ಹೇಳಿಲ್ಲ ಅಂತ ಸಾಬೀತುಪಡಿಸ್ಲಿ. ನಾವು ಎಲ್ಲಿ ಬೇಕಾದ್ರೆ ಸತ್ಯ ಮಾಡಕ್ಕೆ, ಹಣ ಪ್ರಮಾಣ ಮಾಡಕ್ಕೆ ನಾವು ರೆಡಿ ಇದೀವಿ. ಶಾಸಕರು ರೆಡಿ ಇದಾರ ಅನ್ನೋದು ನಾವು ಅವರು ಸ್ಪಷ್ಟಪಡಿಸ್ಬೇಕು. ಯಾಕೆ ಅಂತಂದ್ರೆ ಇಲ್ಲಿ ಎಲ್ಲಾ ಸಮುದಾಯದವರು ಕೂಡ ಒಟ್ಟಿ ನಾಳೆ ದಿನ ಕೋಮು ದ್ವೇಷ ಅಡಸಂತ ರೀತಿ ನೀವೇ ಒಬ್ಬ ಪ್ರತಿನಿಧಿ, ಸಾಮರಸ್ಯನ ಕಾಪಾಡಬೇಕು. ಅದನ್ನ ಕೆರಳಿಸ ಅಂತ ಮಟ್ಟಕ್ಕೆ ನೀವು ಈ ಕ್ಷೇತ್ರದ ಶಾಸಕರು ದಯಮಾಡಿ ಇಳಿಬಾರ್ದು. ಜೊತೆಗೆ ಇವತ್ತು ನಮ್ಮ SCP ಯೋಜನೆಯಲ್ಲಿ 3 ಕೋಟಿ ತಂದಿರೋ ಹೆಚ್ಚು. 3 ಕೋಟಿ ಎಷ್ಟಿಗೆ ಎಷ್ಟು ಇದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸ್ಲಿ. ಯಾಕಂದ್ರೆ SCP 3 ಇಂದ 4 ಕೋಟಿ ಇರ್ಬೋದು ಅಷ್ಟೇ. ಅದೇ ಬೇರೆ ಅನುದಾನಗಳು ಎಷ್ಟು ಇದ್ದಾರೆ ಅನ್ನೋದನ್ನ ಅವ್ರು ಸ್ಪಷ್ಟಪಡಿಸ್ಲಿ, ಶ್ವೇತಪತ್ರ ಓಡಿಸ್ಲಿ. ಅವರು ನಾನು ಹೇಳ್ತಾರಲ್ಲ, ನಾನು ಇವಾಗಲೇ 600 ಕೋಟಿ ತಂದ್ಬಿಟ್ಟಿದ್ದೀನಿ, 700 ಕೋಟಿ ತಂದಿದ್ದೀನಿ ಅಂತ ಹೇಳ್ತಾ ಇದಾರಲ್ಲ, ಹೋಗಿ ನೋಡಿ ಹಳ್ಳಿಗಳಿಗೆ ರಸ್ತೆಗಳನ್ನ. ಇವರು ಅನುದಾನ ತಂದಿರೋ ರಸ್ತೆಗಳು ಯಾಕೆ ಇನ್ನೂ ಪಾಳು ಬಿದ್ದಿದೆ, ಯಾಕೆ ಅವೆಲ್ಲ ಗುಂಡಿ ಬಿದ್ದಿದೆ, ಜನ ಜಾನುವಾರುಗಳು ಯಾಕೆ ಓಡಾಡಕ್ ಆಯ್ತಾ ಇಲ್ಲ ಅನ್ನೋದನ್ನ ಶಾಸಕರು ಬರ್ತಾ ಇರ್ತಾರೆ, ಹೋಯ್ತಾ ಇರ್ತಾರೆ. ಅವ್ರು ಯಾಕಂದ್ರೆ ಬೆಂಚ್ ಕಾರಲ್ಲಿ ಹೋಗೋದ್ರಿಂದ ಸಾಮಾನ್ಯ ರಸ್ತೆಗಳು ಹಳ್ಳ ಗುಂಡಿ ಎಲ್ಲ ಗೊತ್ತಾಗಲ್ಲ. ದಯಮಾಡಿ ಒಂದಿನ ನೀವು ಮಾಮೂಲಿ ಡಕಟ ಕಾರ್ಗಳಲ್ಲಿ ಪ್ರಯಾಣ ಮಾಡಿ, ಆಗ ಕುಲ್ಕದ್ ನಿಮಗೆ ಗೊತ್ತಾಗುತ್ತೆ ರಸ್ತೆಗಳೆಲ್ಲ. ಉದಾಹರಣೆ ನೀವು ತಕೊಳ್ಳಿ, ಕೇತಳ್ಳಿಯಿಂದ ಸಾಗಡೆ ಮತ್ತೆ ಈ ಹೊಸಳ್ಳಿ, ಅದು ಹೆಚ್ಚು ಕಡಿಮೆ 5-6 ಕಿಲೋಮೀಟರ್ ಇನ್ನೂ ಗುಂಡಿ ಬಿದ್ದಿದೆ. ನಾನು ನಮ್ಮ ಅರವೆ ಭಾಗದ ಹೇಳ್ತಾ ಇದ್ದೀನಿ, ಕಣ್ಣಾರ ನೋಡ್ರಿ ಅದನ್ನ. ಮತ್ತೆ 3-4 ಅರವೆ ಹೋಗಕ್ಕಾಗಲ್ಲ. ಮತ್ತೆ ಸಾಕಷ್ಟು ಊರುಗಳು ಅಲ್ಲಿ ಆ ಭಾಗದಲ್ಲೇ ಇದಾವೆ. ಸಾಗಡೆ ಟು ತಮ್ಮಡಳ್ಳಿ ರಸ್ತೆಗಳು ಹೋಗಕ್ಕಾಗಲ್ಲ. ಇಲ್ಲಿ ಬತ್ತ ನಾನು ಇಂಗ್ಲವಾಡಿ ರಸ್ತೆ ನೋಡ್ಕೊಂಡು ಬಂದೆ. ಆ ಇಂಗ್ಲವಾಡಿ ಊರೊಳಗಡೆ ಅಟ್ಲೀಸ್ಟ್ ಅಲ್ಲಿ ನಾಯಕ ಸಮುದಾಯದವ್ರು ಇದಾರಲ್ಲ, ಆ ರಸ್ತೆಗಳನ್ನ ಒಂದಿನ ಹೋಗಿ ನೋಡ್ಕೊಂಡು ಬನ್ನಿ. ಅಲ್ಲಿ ಬೈಸ್ಕಲ್ಲು ಹೋಗಕ್ಕಾಗಲ್ಲ, ಅಂತ ಪರಿಸ್ಥಿತಿ ಇದೆ. ನೀವು ಅಭಿವೃದ್ಧಿ ಮಾಡಿರಿ ಅಂತ ಯಾರಿಗೆ ಹೇಳ್ತಾ ಇದಾರೆ? ಬರೀ ತುಂಗಿ ಊದ್ಕೊಂಡೆ ಕಾಲ ಕಳಿಬೇಡಿ. ದಯವಿಟ್ಟು ಅನುದಾನ ತಕ ಬನ್ನಿ. ಮತ್ತೆ ಕ್ಷೇತ್ರ ಶಾಂತಿಯುತವಾಗಿರೋದಕ್ಕೆ ನೀವು ಸಹಕಾರ ಕೊಡಿ, ಮತ್ತೆ ಎಲ್ಲರನ್ನೂ ಸಹಕಾರ ಕೊಡುವಂತೆ ನೀವು ಕೋರ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.